ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಿಮ್ಮ ಮುಂದೆ ತಂದಿದ್ದೀನಿ. ಅದು ಏನು ಅಂದರೆ, ನಾವು ಅದೃಷ್ಟಕ್ಕೆ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಒಳ್ಳೆಯದಾಗಲಿ, ಹಣ ನಮ್ಮ ಹತ್ರ ಬರಲಿ, ಬಂದಿರೋ ಹಣ ನಮ್ಮ ಹತ್ರ ಯಾವಾಗಲೂ ಇರಬೇಕು, ಸದಾಕಾಲ ನಾವು ಶ್ರೀಮಂತರಾಗಿರಬೇಕು, ಲ್ಯಾವಿಶ್ನೆಸ್ ಆಗಿರಬೇಕು, ಜೊತೆಗೆ ಒಳ್ಳೆ ರೀತಿ ಹಣವನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ. ಅದೇ ರೀತಿಯಾಗಿ ವೃತ್ತಿಯನ್ನು ಡೆವಲಪ್ ಮಾಡ್ಕೊತಾ ಇರ್ತಾರೆ. ಅಂದರೆ ಕೆಲಸದ ಮುಖಾಂತರ ಲಕ್ಷ್ಮಿಯನ್ನು ವೆಲ್ಕಮ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅನೇಕ ಮಾರ್ಗಗಳಲ್ಲಿ ನಮಗೆ ಲಕ್ಷ್ಮಿ ಬರುತ್ತೆ. ನಮ್ಮ ಹತ್ರ ನಿಲ್ಲಬೇಕು ಅಂದ್ರೂ ಕೆಲವೊಂದು ವಸ್ತುಗಳು ನಮ್ಮ ಬಳಿ ಇರಲೇಬೇಕು. ಅದು ಏನು ಅನ್ನೋದು ಇವತ್ತಿನ ಈ ವಿಡಿಯೋನಲ್ಲಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಇರಬೇಕಾಗಿರೋದು ಗಣೇಶ. ಅಂದರೆ ಗಣೇಶ ಎಲ್ಲರ ಮನೆಯಲ್ಲಿರುತ್ತೆ, ಅಂಗಡಿಗಳಲ್ಲಿ ಇರುತ್ತೆ. ಅದು ಯಾವ ರೀತಿ ಗಣೇಶ? ಬಿಳಿ ಎಕ್ಕದ ಗಿಡದ ಗಣೇಶ ನಮ್ಮ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಈ ಬಿಳಿ ಎಕ್ಕದ ಗಿಡ ಗಣೇಶವನ್ನು ಯಾವ ಒಂದು ದಿಕ್ಕಿಗೆ ನಾವು ಫೇಸ್ ಮಾಡಿ ಇಡಬೇಕು ಅನ್ನೋದು ಸಹ ಹೇಳ್ತೀನಿ ಇಲ್ಲಿ. ಅಂದರೆ ಅದೃಷ್ಟ, ಸುಖ, ಸಂಪತ್ತು ಎಲ್ಲವನ್ನೂ ನಾವು ಬಯಸ್ತಾ ಇರ್ತೀವಿ. ಅದೃಷ್ಟವನ್ನು ಮನೆಗೆ ಬರೆ ಮಾಡಿಕೊಳ್ಳಲು ಅನೇಕ ಮಾರ್ಗಗಳನ್ನ ಹುಡುಕ್ತಾ ಇರ್ತೀವಿ. ಅದರಲ್ಲಿ ಕೆಲವರು ಅಂದರೆ ದೇವಸ್ಥಾನಗಳಿಗೆ ಹೋಗೋದಂತೂ, ಅಂದರೆ ದರ್ಶನ ಮಾಡ್ಕೊಂಡು ಬರ್ತಾರೆ. ಕೆಲವರು ಮೆಡಿಟೇಷನ್ ಮಾಡ್ತಾರೆ, ಮೆಸೇಜನ್ನ ಯೂನಿವರ್ಸ್ಗೆ ಅಥವಾ ದೇವರಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಕೆಲವರು ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಮನೆಯಲ್ಲಿಡ್ತಾರೆ. ಅವರು ಪೂಜಾ ವಿಧಾನ, ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡ್ಕೊಳ್ಳೋದು, ಮತ್ತು ಯಾವಾಗಲೂ ಕೆಲಸ ಅಂತೂ ಮಾಡ್ತಾ ಇರಬೇಕು. ಕೆಲಸ ಮಾಡ್ತಾನೂ ಲಕ್ಷ್ಮಿನ ವೆಲ್ಕಮ್ ಮಾಡ್ಕೊಳ್ಳೋದು ಒಂದು ಮುಖ್ಯವಾದ ಘಟನೆ. ಅಂದರೆ ಇದೇ ಇಂಪಾರ್ಟೆಂಟ್. ಮೇಯ್ನಾಗಿ ಹೇಳಬೇಕಂದ್ರೆ ಕೆಲಸ, ನಮಗೆಲ್ಲ ಕೆಲಸ ಚೆನ್ನಾಗಿರಬೇಕು. ಆ ಕೆಲಸದಲ್ಲಿ ನಾವು ಈ ಒಂದು ಲಕ್ಷ್ಮಿನ ಪಡೆಯೋದಕ್ಕೆ ಸದಾಕಾಲ ಪ್ರಯತ್ನ ಮಾಡ್ತಾ ಇರಬೇಕು. ಇದು ಒಂದು ಮೇಯ್ನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ವಸ್ತುಗಳು ಏನು ಅನ್ನೋದು ಲೇಟ್ ಮಾಡದೆ ಇಲ್ಲಿ ತಿಳಿಸ್ಕೊಡೋಣ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಲಿ ಅಂತೂ ಹಾರೈಸ್ತಾ ಇರ್ತೀವಲ್ಲ. ಚೆನ್ನಾಗೇ ಆಗಬೇಕು, ನಾವು ಪ್ರಾಮಾಣಿಕವಾಗಿರಬೇಕು, ನಾವು ಮಾಡ್ತಾ ಇರೋ ಒಂದು ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ. ಸೊ ಹಾಗಾದರೆ ಕಠಿಣ ಪರಿಶ್ರಮವನ್ನು ನಾವು ಇಲ್ಲಿ ತಗೊಳ್ಳೇಬೇಕಾಗುತ್ತೆ. ಯಶಸ್ಸು ಸಾಧನೆ ಮಾಡೋದಂದರೆ ಕಡಿಮೆ ಅಲ್ಲ, ಕೆಲಸನೂ ಮಾಡಬೇಕು. ಎಲ್ಲ ರೀತಿ ನಾವು ಧಾರ್ಮಿಕವಾಗಿ ಸಿದ್ಧತೆಯನ್ನು ಮಾಡ್ಕೊತಾ ಇರಬೇಕು. ಅಂದರೆ ಒಳ್ಳೆ ರೀತಿ ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಕ್ರಿಯೇಟ್ ಮಾಡ್ಕೊತಾ ಇರಬೇಕು. ಎವ್ರಿಡೇ, ಇವತ್ತೊಂದು ದಿನ ಮಾಡಿದ್ದೀನಿ, ಇನ್ನು 10 ದಿವಸ ಮಾಡಿ ಬಿಟ್ಟುಬಿಟ್ರೆ ಬರೋದಿಲ್ಲ. ನಾವು ಎವ್ರಿಡೇ ರೂಲ್ಸ್ ಅನ್ನೋದು ಫಾಲೋ ಮಾಡಲೇಬೇಕು. ಅದು ಪಾಸಿಟಿವ್ ರೂಲ್ಸ್. ಅದರಲ್ಲಿ ದಾನ ಧರ್ಮ ಎಲ್ಲ ಇರಬೇಕು. ದಾನ ಧರ್ಮ, ದುಡಿಮೆ ಇಂಪಾರ್ಟೆಂಟ್. ಮತ್ತೆ ಹೇಳ್ತಿದ್ದೀನಿ. ಸೊ ಆ ವಸ್ತುಗಳೇನು ಅಂತ ಲೇಟ್ ಮಾಡದೆ ಹೇಳೇ ಬಿಡ್ತೀನಿ. ಇಲ್ಲಿ ಎಕ್ಕದ ಗಿಡದ ಗಣೇಶ, ಅಂದರೆ ಬಿಳಿ ಎಕ್ಕದ ಗಿಡದ ಗಣೇಶ. ಇಲ್ಲಿ ಸಿದ್ಧ ಶ್ವೇತಾರ್ಕ ಗಣೇಶ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನ ಹೆಸರು ಸಿದ್ಧ ಶ್ವೇತಾರ್ಕ ಗಣೇಶ ಅಂತ. ಇದು ಬಂದುಬಿಟ್ಟು ನಮಗೆ ಎಕ್ಕದ ಗಿಡದ ಬೇರುಗಳಲ್ಲಿ ಹಿಂದೂ ದೇವರುಗಳಾದ ಗಣೇಶ ಇರ್ತಾರಲ್ವ, ನಮ್ಮ ಒಂದು ದೇವರಾದ ಗಣೇಶ ಇರ್ತಾರೆ. ಹಾಗಾಗಿ ಅದೃಷ್ಟ ತರೋ ವಸ್ತುಗಳಲ್ಲಿ ಇದು ಇಂಪಾರ್ಟೆಂಟು. ಜೀವನದಲ್ಲಿ ನಮಗೆ ಏಕಾಗ್ರತೆ, ಬುದ್ಧಿವಂತಿಕೆ ಮತ್ತು ಸಾಮರಸ್ಯವನ್ನು ಬಯಸಬೇಕಂದ್ರೆ ಇದಿರಲೇಬೇಕು. ವಿಶೇಷವಾಗಿ ನಮಗೆ ಶೀಘ್ರ ಫಲವನ್ನು ಕೊಡುವಂಥದ್ದು. ಇದನ್ನು ಮನೆಯಲ್ಲಿ ಈ ಅದೃಷ್ಟ ತರೋ ಈ ಒಂದು ಗಣೇಶವನ್ನು ನಾವು ಎಲ್ಲಿಟ್ಟರೂ ಪರವಾಗಿಲ್ಲ, ಉತ್ತರ ಭಾಗಕ್ಕೆ ಮುಖ ಮಾಡಿರಬೇಕು. ಎಲ್ಲಿಟ್ಟರು ಅಂದರೆ ಉತ್ತರ ಕಡೆಗಿಟ್ಟರೆ ಇನ್ನೂ ಒಳ್ಳೆಯದು, ಅಥವಾ ಪೂರ್ವದ ಕಡೆ ಇಟ್ಟರು ಇನ್ನೂ ಒಳ್ಳೆಯದು. ಇಲ್ಲ ನೀವು ಬೇರೆ ಕಡೆ ಇಟ್ಟಿದ್ದೀರಾ, ಉತ್ತರ ಕಡೆಗೆ ಮುಖ ಮಾಡಬೇಕು. ಈ ರೀತಿ ಇದನ್ನು ಇಟ್ಸ್ಕೋಬೇಕು. ಫಸ್ಟ್ ಆಫ್ ಆಲ್ ಈ ಗಣೇಶನ ನೀವು ಅಂಗಡಿಗಳಲ್ಲಿ ಬೇಕಿದ್ರೂ ಇಟ್ಕೋಬೋದು. ಮತ್ತೆ ಕೇಳ್ತಾರಲ್ವ, ನನ್ನ ಅಂಗಡಿ ಇದೆ, ಆಫೀಸ್ ಇದೆ ಅಂತ, ಆಫೀಸ್ ಟೇಬಲ್ ಮೇಲೆ ಬೇಕಿದ್ರೂ ಇಟ್ಕೋಬೋದು ಚಿಕ್ಕದಾಗಿ. ಎಕ್ಕದ ಗಿಡದ ಬೇರದ ಗಣೇಶ ಮಾತ್ರ ತಗೊಳ್ಳಿ. ಡೂಪ್ಲಿಕೇಟ್ಸ್ ಬರುತ್ತೆ, ವುಡನ್ ಪೀಸ್ದು ಬರುತ್ತೆ, ಆ ಥರ ಸ್ವಲ್ಪ ನೋಡಿ ತಗೊಳ್ಳಿ ಅದನ್ನು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಸ್ತು ಏನು ಅಂದರೆ ಗುಲಗಂಜಿ ಮಣಿಗಳು ಬಗ್ಗೆ ನಾನು ಸುಮಾರು ಸಲ ಡಿಸ್ಕಸ್ ಮಾಡಿದ್ದೀನಿ. ಯಾಕಂದರೆ ಲಕ್ಷ್ಮಿಗೆ ಇಷ್ಟವಾಗಿರೋ ವಸ್ತುಗಳಲ್ಲಿ ಇದು ಒಂದು. ಸೊ ಈ ಗುಲಗಂಜಿನಲ್ಲಿ 3 ಕಲರ್ ಇರ್ತದೆ, ಅಂದರೆ 3 ಥರ ಇರ್ತದೆ. ಬಿಳಿದು, ಕಪ್ಪುದು, ಕೆಂಪು ಮತ್ತು ಕಪ್ಪು ಮಿಕ್ಸ್ ಆಗಿರೋವಂಥದ್ದು. ಅದರಲ್ಲಿ ವಿಶೇಷವಾಗಿ ಕೆಂಪು ಕಪ್ಪು ಮಿಕ್ಸ್ ಆಗಿರೋ ಈ ಗುಲಗಂಜಿ, ಈ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದೇ ಪರಿಗಣಿಸಲಾಗುತ್ತದೆ. ಇದರ ಗಿಡಗಳು ಹೆಚ್ಚಾಗಿ ನಮಗೆ ಆರಾವಳಿ ಪರ್ವತದಲ್ಲಿ ಬೆಳೆಯುತ್ತವೆ. ಅಂದರೆ ಪರ್ವತಗಳಲ್ಲೇ ಇದು ಸಿಗೋವಂಥದ್ದು. ನಾವು ಮಾಮೂಲಾಗಿ ಕ್ಯಾಶುವಲಾಗಿ ಬೆಳೆಸ್ಲಿಕ್ಕೆ ಇದಾಗೋದಿಲ್ಲ. ನಂಬಿಕೆ ಪ್ರಕಾರ ಇದು ಏನು ನಮ್ಮ ಒಂದು ಕೈ ಬರಬೇಕು ಅಂದರೆ ನಾವು ಅದೃಷ್ಟವಂತರಾಗಿರಬೇಕು. ಅದೃಷ್ಟವಂತರ ಹತ್ರ ಮಾತ್ರ ಈ ಮಣಿ ಇರ್ತದೆ. ನಮ್ಮ ಹತ್ರ ಇದು ಇರಲ್ಲ ಅಂದರೆ ನಾವು ಯಾವುದೇ ಒಂದು ರೀತಿ ಕರ್ಮವನ್ನು ಬದಲಾಯಿಸ್ಕೊಬೇಕಾಗ್ತದೆ. ಇಲ್ಲಿ ನಮಗೆ ಅದೃಷ್ಟ ಇಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಈ ಅದೃಷ್ಟದ ಸಂಕೇತ ನಮ್ಮ ಹತ್ರ ಬರಬೇಕಂದ್ರೂ ನಾವು ಎಷ್ಟು ಪ್ರಾಮಾಣಿಕವಾಗಿರಬೇಕೋ ಅಷ್ಟೇ ಪ್ರಾಮಾಣಿಕವಾಗಿರಬೇಕು. ದುಡಿಮೆ, ದೃಷ್ಟಿ, ನಮ್ಮ ಧರ್ಮಪರವಾದ ಲೈಫ್ ಸ್ಟೈಲ್ನ ನಾವು ಹೊಂದಿರಬೇಕು.
ಓಕೆ. ಮತ್ತು ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇದಿರೋದಿಲ್ಲ. ಈಗಾಗಲೇ ಹೇಳಿದ್ನಲ್ಲ, ಅನ್ಲಕ್ಕಿ ಪರ್ಸನ್ಸ್ ಹತ್ರ ಇದಿರೋದಿಲ್ಲ. ಬಂದ್ರೂ ಸಹ ಅದು ನಿಮ್ಮ ಹತ್ರ ನಿಲ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಕೆಲಸ ಅಂದರೆ ನಿಮ್ಮಲ್ಲಿ ಇರೋ ಒಂದು ಯಾವುದೋ ಒಂದು ನೆಗೆಟಿವ್ ಎನರ್ಜಿನ ನೀವು ಬದಲಾಯಿಸ್ಕೊಬೇಕು. ಇಲ್ಲ ಕೆಲಸ ನೀವು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇಲ್ಲ ಅನ್ನೋದು ಸಹ ಇದು ತಿಳಿಸ್ಕೊಡುತ್ತೆ. ಅದನ್ನಾದರೂ ನಾವು ಬದಲಾಯಿಸ್ಕೋಬೇಕಾಗ್ತದೆ. ಈ ಮಣಿಗಳು ಲಕ್ಷ್ಮೀ ದೇವರನ್ನು ಸಂಕೇತಿಸುತ್ತದೆ. ಹಾಗಾಗಿ ಲಕ್ಷ್ಮಿಯನ್ನು ನಾವು ಯಾವಾಗಲೂ ಲಾಕರಲ್ಲಿ ಅಥವಾ ಪರ್ಸಲ್ಲಿ ಅಥವಾ ವ್ಯಾಲೆಟಲ್ಲಿ ಅಥವಾ ಒಂದು ಬಾಕ್ಸ್ಗಳಲ್ಲಿ ಈ ರೀತಿ ಇಡ್ತೀವಲ್ಲ, ಸೊ ಅಂಥ ಪ್ಲೇಸ್ಗಳಲ್ಲಿ ಮಾತ್ರ ಇಡಬೇಕು. ಮತ್ತು ಇದನ್ನು ಕರುಳಲ್ಲಿ ಸಹ ಹಾಕ್ಕೊತೀವಿ, ಅಂದರೆ ಮಾಲೆಧಾರಣೆ ಸಹ ಮಾಡ್ತೀವಿ. ಸೊ ಈ ಮಾಲೆಧಾರಣೆ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಕಾರಾತ್ಮಕ ಶಕ್ತಿ ಅನ್ನೋದು ಹೊರಗಡೆ ಹೋಗುತ್ತೆ. ಜೊತೆಗೆ ನಿಮಗೆ ದೈಹಿಕ ಅಪಾಯಗಳನ್ನು ಅವಾಯ್ಡ್ ಮಾಡುತ್ತೆ. ಏನಾರೇ ನಮಗೆ ಸಣ್ಣ ಪುಟ್ಟ ಗಾಯಗಳಾಗೋವಂಥದ್ದು, ಟ್ರಾವೆಲ್ ಮಾಡುವಾಗ ಯಾವುದೇ ಒಂದು ವಸ್ತುಗಳನ್ನ ಯೂಸ್ ಮಾಡಿದಾಗ ಇಂಥದ್ದನ್ನೆಲ್ಲ ಇದು ಅವಾಯ್ಡ್ ಮಾಡಿಸುತ್ತೆ. ನಕಾರಾತ್ಮಕ ಶಕ್ತಿಯನ್ನು ಅವಾಯ್ಡ್ ಮಾಡುತ್ತೆ. ಮತ್ತು ಮುರಿದು ಹೋಗಿರೋ ಸಂಬಂಧಗಳು ಅಂದರೆ ನಮಗೆ ಜನರಲಾಗಿ ಸಂಬಂಧಿಕಗಳಲ್ಲಿ ನಾವು ಕಿತ್ತಾಡ್ತಾ ಇರ್ತೀವಿ ಅನ್ನೆಸೆಸರಿ. ಅದು ಏನೋ ಒಂದು ಗ್ರಹಗತಿಗಳ ರೀತಿ ಅವ್ರ ಹತ್ರ ಮಾತಾಡದೇ ಇರೋದು ಅಥವಾ ಜಗಳ ಮಾಡೋದು. ಮನೆಯಲ್ಲಿ ಒಂದು ಕುಟುಂಬದಲ್ಲಿ 5 ಜನ ಇದ್ರೂ ಅವರಲ್ಲಿ ಇಬ್ಬರಿಗೆ ಜಗಳ ಅನ್ನೋದು ಬರ್ತಾ ಇರುತ್ತೆ ಸಹಜವಾಗಿ. ಅಂಥವನ್ನು ಸಹ ಇದು ಅವಾಯ್ಡ್ ಮಾಡುತ್ತೆ. ಅಂದರೆ ಹೊಂದಾಣಿಕೆ ಮಾಡುತ್ತೆ. ಮುರಿದೋಗಿರೋ ಸಂಬಂಧಗಳನ್ನು ಒಂದು ಮಾಡುತ್ತೆ. ಒಂದಾಗಿರೋ ಸಂಬಂಧಗಳು ಇನ್ನೂ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ಕುಟುಂಬದ ಬೆಳವಣಿಗೆ ಅಂದರೆ ಸಂಪತ್ತನ್ನು ಸಂಪೂರ್ಣತ್ವ ಹೊಂದಿರೋ ಸಂಪತ್ತನ್ನು ಇದು ವೆಲ್ಕಮ್ ಮಾಡಲಿಕ್ಕೆ ಲಕ್ಷ್ಮೀ ಸ್ವರೂಪ ಆಗಿರೋ ಗುಲಗಂಜಿ ಮಣಿಗಳು. ಸೊ ಹಾಗಾಗಿ ಮತ್ತು ನೀವಿಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಇನ್ನೊಂದಿದೆ. ಇದು ವಿಷಕಾರಿಯಾಗಿರೋ ಒಂದು ಮಣಿ ಸಹ. ಸೊ ಹಾಗಾಗಿ ಯಾರು ಕಚ್ಚೋದು, ನಾನು ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡ್ತೀನಿ ಅಂತ ತಿನ್ನೋಕ್ಕೆ ಇದನ್ನು ಬಳಸಬಾರ್ದು. ಕರಳಲ್ಲಿ ಹಾಕ್ಕೊಬೇಕು ಅಥವಾ ಬ್ರೇಸ್ಲೆಟ್ ಅಂತೂ ಅವೈಲೇಬಲ್ ಇಲ್ಲ. ಮಾಲೆಧಾರಣೆ ಮಾಡಬಹುದು ಅಥವಾ ಲಾಕರ್ಗಳಲ್ಲಿ ಇಟ್ಕೋಬೋದು. ಇದನ್ನು 21 ಶೇಖರಣೆ ಮಾಡಿ ಇಟ್ಕೊಳ್ಳೋದನ್ನು ನಾನು ಇದುವರೆಗೆ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಅಂದರೆ ಬಿಳಿ ಗುಲಗಂಜಿ 21, ಕಪ್ಪು ಗುಲಗಂಜಿ 21, ಕೆಂಪು ಗುಲಗಂಜಿ 21 ಸಹ ಶೇಖರಣೆ ಮಾಡಿ ನಮ್ಮ ಮನಿ ಪರ್ಸಲ್ಲಿ ಇಟ್ಕೋಬಹುದು. ಇಲ್ಲ ಮಾಲೆಧಾರಣೆ ಮಾಡಿದ್ರೂ ಒಳ್ಳೆಯದು. ನೀವು ಯಾವ ರೀತಿ ಬೇಕಿದ್ದರೂ ಮಾಡಬಹುದಿದು. ಜನರಲಾಗಿ ನಮಗಿದು ಅವೈಲೇಬಲ್ ಇರುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ. ಈಗ ಬ್ಲ್ಯಾಕ್ ಮಾಲೆ ಅನ್ನೋದು ಸಿಗೋದು ಕಷ್ಟ ಇದೆ. ಬ್ಲ್ಯಾಕ್ ಹಾಕ್ಕೊಂಡ್ರೆ ಅಂತೂ ಇನ್ನೂ ಒಳ್ಳೆಯದು, ಆದರೆ ಅದು ಸಿಗೋದು ಕಷ್ಟ ಇದೆ. ಕಪ್ಪುದೇ ಈಗ ಮಾರ್ಕೆಟಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಶುಭ ಲಾಭ ಹಾಕಿರಿ ಬೀರುವಾಗೆ ಅಥವಾ ಮೇಯ್ನ್ ಡೋರ್ಗೆ ಶುಭ ಲಾಭ ಹಾಕಿ, ಓಂ ಸ್ವಸ್ತಿಕ್ ತ್ರಿಶೂಲ ಇರೋದು ಹಾಕಿ ಅಂತ. ಸ್ವಸ್ತಿಕ್ ಇರಲೇಬೇಕು ಮೇಯ್ನ್ ಡೋರ್ಗಾದರೂ, ನಿಮ್ಮ ಆಫೀಸ್ಗಾದರೂ, ಅಂಗಡಿಗಳಿಗಾದರೂ ಎಂಟ್ರೆನ್ಸಲ್ಲಿ. ಇಲ್ಲ ಅಂದರೂ ಒಂದು ಚಿಕ್ಕದಾಗಿ ಸ್ಟಿಕ್ಕರ್ ರೂಪದಲ್ಲಿ ಬರುತ್ತೆ, ಅಂಥದ್ದನ್ನು ತಂದು ಬೇಕಿದ್ದರೂ ಹಾಕ್ಕೋಬೋದು ನೀವು. ಈ ಸ್ವಸ್ತಿಕ್ ಅನ್ನೋದು ಹೇಳಬೇಕಂದ್ರೆ ಗಣೇಶನ 2 ಪುತ್ರರಾದ ಶುಭ ಮತ್ತು ಲಾಭದ ಸಂಕೇತ. ಶುಭ ಲಾಭ ಅಂತ ಈಗಾಗಲೇ ಹೇಳಿದ್ನಲ್ಲ, ಶುಭ ಲಾಭದ ಸಂಕೇತ ಆಗಿರೋದ್ರಿಂದ ನೀವು ಸ್ವಸ್ತಿಕ್ ಒಂದನ್ನಾದರೂ ಹಾಕ್ಕೊಂಡಿರಬೇಕು. ಇದು ಮುಖ್ಯವಾದ ಸಂಕೇತವಾಗಿದೆ ಮೈನ್ ಡೋರ್ಗೆ. ಜ್ಯೋತಿಷ್ಯ ಪ್ರಕಾರ ಹೇಳಬೇಕಂದ್ರೆ ಸ್ವಸ್ತಿಕದಿಂದ ಹೊರಬರುವ ಶಕ್ತಿಗಳು ಕುಟುಂಬದಲ್ಲಿ ಏಕಾಗ್ರತೆ ಶಕ್ತಿ, ಮಾನಸಿಕ ಬುದ್ಧಿಶಕ್ತಿ, ಸಾಮರಸ್ಯ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಇದೂ ಅಷ್ಟೇ ರಿಲೇಷನ್ಶಿಪ್ ನಮಗೆ ಚೆನ್ನಾಗಿರೋಕ್ಕೆ ಅವಕಾಶ ಮಾಡಿಕೊಡ್ತದೆ. ಜೊತೆಗೆ ನಕಾರಾತ್ಮಕ ಶಕ್ತಿ ಯಾವುದೇ ನಮ್ಮವರೆಗೂ ಬರೋಕ್ಕೆ ಇದು ತಡೆಗಟ್ಟುತ್ತೆ. ದೂರ ಇಡಲು ಸ್ವಸ್ತಿಕ್ ಸಹ ಸಹಾಯ ಮಾಡುತ್ತೆ. ಇದಕ್ಕಾಗಿ ಯಾವಾಗಲೂ ಬಾಗಿಲ ಪ್ರವೇಶದಲ್ಲಿ ಸ್ವಸ್ತಿಕನ್ನು ಇಡಲೇಬೇಕು. ಅದು ಆಫೀಸ್ ಆಗ್ಬೋದು, ಮನೆ ಆಗ್ಬೋದು, ಎಂಟ್ರೆನ್ಸಲ್ಲಿ. ಸೊ ಇನ್ನೊಂದು ಏನು ಅಂದರೆ ಇದು ಕುದುರೆ ಲಾಳ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರ್ತದೆ. ಗೊತ್ತಿಲ್ಲ ಅಂದರೂ ಈ ವಿಡಿಯೋ ಮುಖಾಂತರ ತಿಳ್ಕೊಂಬಿಡಿ. ಇದು ಒಂದು ನಮಗೆ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋ ಒಂದು ವಸ್ತು ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಋಣಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಅಂದರೆ ನೆಗೆಟಿವ್ ಎನರ್ಜಿನ ಇದು ಟೋಟಲಾಗಿ ಅವಾಯ್ಡ್ ಮಾಡುತ್ತೆ. ಮನೆ ಹೊರಗೆ ಇಡುವ ಅತ್ಯಂತ ಆದ್ಯತೆಯ ಅದೃಷ್ಟದ ವಸ್ತುಗಳಲ್ಲಿ ಇದು ಒಂದಾಗಿದೆ ಮೇಯ್ನ್ ಡೋರ್ಗೆ. ಈ ಲಾಳವು ಏನು ಮಾಡಬೇಕಂದ್ರೆ ನೀವು ಮೇಯ್ನ್ ಡೋರ್ ಎಂಟ್ರೆನ್ಸ್ ಮೇಲ್ಗಡೆ ಹಾಕಬೇಕು. ಇದನ್ನು ಗುರುವಾರ ಹಾಕ್ತಾರೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಾಕ್ತಾರೆ, ವಿಶೇಷ ದಿನಗಳಲ್ಲಿ ಅಥವಾ ಮಂಗಳವಾರನೂ ಹಾಕ್ತಾರೆ. ಒಳ್ಳೆ ಟೈಮ್ ನೋಡ್ಕೊಂಡು ಹಾಕಬೇಕು, ರಾವು ಕಾಲ ಇಲ್ದಿರೋ ಟೈಮಲ್ಲಿ. ಇದು ನೀವು ಯಾವುದೇ ಒಂದು ಆರ್ಟಿಫಿಷಿಯಲ್ ತಂದು ಹಾಕ್ಲಿಕ್ಕೆ ಹೋಗಬೇಡಿ. ವುಡನ್ ಪೀಸ್ದು ಅಂಗಡಿಗಳಲ್ಲಿ ಸಿಗುವಂಥದ್ದು ತರಬಾರ್ದು. ಕುದುರೆಯನ್ನು ಸಾಕಿರ್ತಾರೆ. ಈ ಕುದುರೆ ಬಂದುಬಿಟ್ಟು ನಮಗೆ ಇಲ್ಲಿ ಶನಿ ಮಹಾತ್ಮನ ಒಂದು ಶಕ್ತಿಯನ್ನು, ಅಂದರೆ ಶನಿಯ ಋಣಾತ್ಮಕ ಶಕ್ತಿಯನ್ನು ದೂರ ಮಾಡಲಿಕ್ಕೆ ನಮಗಿದು ತೋರಿಸ್ಕೊಡುತ್ತೆ. ಸೊ ಹಾಗಾಗಿ ಇದು ಹಾಕೋದ್ರಿಂದ ಒಳ್ಳೆಯದು. ಎಲ್ಲಿ ಕಲೆಕ್ಟ್ ಮಾಡಬೇಕು, ಈ ಕುದುರೆಗಳನ್ನು ಬೆಳೆಸ್ತಾ ಇರ್ತಾರೆ ಅಂಥವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಬೇಕಿದು. ಅದಾಗ ಅದು ಉದುರಿದ್ರೆ ಇನ್ನೂ ಒಳ್ಳೆಯದು. ಉದುರಿಲ್ಲ ಅಂದರೆ ಅವ್ರನ್ನ ಕೇಳಿ ಸಂಗ್ರಹಣೆ ಮಾಡ್ಕೊಳ್ಳಿ. ಅದು ಬಿಟ್ಟು ಹೊರಗಡೆ ಮಾರ್ಕೆಟ್ಗಳಲ್ಲಿ ಆರ್ಟಿಫಿಷಿಯಲ್ದು ಇಂಥದ್ದೆಲ್ಲ ತಂದು ಹಾಕ್ಲಿಕ್ಕೆ ಹೋಗಬೇಡ್ರಿ. ಈ ಕುದುರೆಗಳು ಶನಿಯ ಋಣಾತ್ಮಕ ಶಕ್ತಿಯನ್ನು ದೂರವಿಡೋದಕ್ಕೆ ಚೆನ್ನಾಗಿ
ಕೆಲಸ ಮಾಡ್ತದೆ. ಹಾಗಾಗಿ ಈ ಕುದುರೆ ಲಾಳವನ್ನು ನಾವು ಮನೆಯಲ್ಲಿ ಮೇಯ್ನ್ ಎಂಟ್ರೆನ್ಸ್ ಮೇಲ್ಗಡೆ ಬಾಗಿಲಿಗೆ ಹಾಕೋದ್ರಿಂದ ಒಳ್ಳೆಯದು. ಇದನ್ನು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ಧನಾತ್ಮಕ ಮನಸ್ಥಿತಿಯನ್ನು ನೀಡುತ್ತದೆ. ಪಾಸಿಟಿವ್ ಎನರ್ಜಿ ನಮಗೆ ನಾವೇ ಡೆವಲಪ್ ಆಗ್ತಾ ಇರುತ್ತೆ. ಅದರಲ್ಲಿ ಈ ಒಂದು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋ ವಸ್ತುಗಳಲ್ಲಿ ಇದು ಒಂದಾಗಿದೆ. ಸೊ ಇವತ್ತು ಹೇಳಿರೋ ಈ ಒಂದು ವಸ್ತುಗಳು, ಈ 4 ವಸ್ತುಗಳು ನಿಮ್ಮ ಹತ್ರ ಇದ್ದರೆ ಲಕ್ಷ್ಮಿನ ನೀವು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಆದರೆ ನೆನಪಿಟ್ಕೊಳ್ಳಿ, ಅದು ನೀವು ಅದೃಷ್ಟವಂತರಾಗಿದ್ದರೆ ಮಾತ್ರ. ಹಣ ನಿಮ್ಮನ್ನು ಇಷ್ಟಪಡಬೇಕು. ನಾವು ಹಣವನ್ನು ಇಷ್ಟಪಡೋದೇ ಅಲ್ಲ, ಹಣನೂ ನಮ್ಮನ್ನು ಇಷ್ಟಪಡಬೇಕು. ಹಣ ನಮ್ಮನ್ನು ಇಷ್ಟಪಡಬೇಕಂದ್ರೆ ನಾವು ಪಾಸಿಟಿವ್ ಆಗೇ ಇರಬೇಕು. ನಮ್ಮ ಅಫಿರ್ಮೇಷನ್ ಆಗಿರ್ಬೋದು, ಪೂಜೆ ವಿಧಾನ ಆಗಿರ್ಬೋದು, ಯಂತ್ರ ತಂತ್ರ, ವಸ್ತು ರೀಪ್ಲೇಸ್ಮೆಂಟ್ ಮಾಡೋದಾಗಿರ್ಬೋದು, ಎಲ್ಲ ಹೇಳೋದು ಒಂದೇ ಮೆಸೇಜ್. ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಬೇಕು. 4 ಜನಕ್ಕೆ ಒಳ್ಳೇದು ಮಾಡಬೇಕು. ದಾನ ಧರ್ಮವನ್ನು ಆ್ಯಡ್ ಮಾಡಿ ಇಟ್ಕೊಂಡಿರಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ. ಪ್ರತಿನಿತ್ಯ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸೊ ನಮ್ಮ ದುಡಿಮೆನಲ್ಲಿ 10% ಯಾವಾಗಲೂ ದಾನವನ್ನು ಕೊಡ್ತಾ ಇರಬೇಕು. ಅದರಲ್ಲಿ ಈ ವಸ್ತುಗಳನ್ನು ಶೇಖರಣೆ ಮಾಡಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಲಕ್ಷ್ಮಿ ನಿಮಗೆ ಒಳಿತಾಳೆ. ನಿಮ್ಮ ಹತ್ರ ಅದೃಷ್ಟ ಇಲ್ಲ ಅಂದರೆ ಗುಲಗಂಜಿ ಮಾತ್ರ ನಿಮ್ಮ ಹತ್ರ ಇರೋದಿಲ್ಲ. ಹೇಳ್ತೀನಲ್ಲ, ಅನ್ಲಕ್ಕಿ ಪರ್ಸನ್ಸ್ ಹತ್ರ ಗುಲಗಂಜಿ ಇರೋದಿಲ್ಲ. ಹಾಗಾಗಿ ಅದೃಷ್ಟ ಹೊಂದಿರಬೇಕಂದ್ರೆ ನಾವು ಫಸ್ಟು ಚೇಂಜ್ ಆಗಬೇಕು. ಪಾಸಿಟಿವ್ ಮೈಂಡ್ಸೆಟ್ನ ಡೇ ಬೈ ಡೇ ಡೆವಲಪ್ ಮಾಡ್ಕೊಳ್ಳಿ. ಈ ಒಂದು ವಸ್ತುಗಳನ್ನೆಲ್ಲ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆ ಲಾಭವನ್ನು ಪಡೆಯಬಹುದು. ಲಕ್ಷ್ಮೀ ದೇವಿಯನ್ನು ನಾವು ಬರಮಾಡ್ಕೋಬಹುದು. ನಮ್ಮ ಮನೆಗೆ ಯಾವಾಗಲೂ ಸ್ವಾಗತಿಸ್ತಾ ಇರಬೇಕು. ಆಕೆಯನ್ನು ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಮಾಡ್ಕೊಳ್ಳೋದಕ್ಕೆ ಈ ವಸ್ತುಗಳು ಸಹ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತವೆ. ಇದೇ ಇವತ್ತಿನ ವಿಶೇಷ ವಿಡಿಯೋ. ಸೊ 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.